ಮಾನ್ಯ ಸಭಾಧ್ಯಕ್ಷರೇ, ಈ ಸರ್ಕಾರಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಎಷ್ಟಿದೆ ಅಂತಕ್ಕಂಥದ್ದು ಜಗಜ್ಜಾಹಿರ ಆಗಿದೆ. ಬರಗಾಲದ ಸಂದರ್ಭದಲ್ಲಿ ರೈತರಿಗೇನು ಒಳ್ಳೇದು ಮಾಡದೇ ಇದ್ರು ಕೂಡ ಅಲ್ಪಸಂಖ್ಯಾತರಿಗೆ 10,000 ಕೋಟಿಯನ್ನು ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಮೊನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರ ಒಂದು ಬಡಾವಣೆ ಅಭಿವೃದ್ಧಿಗೋಸ್ಕರ 1,000 ಕೋಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಕೇಳಿದ್ದೇವೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಏನು ಅಲ್ಪಸಂಖ್ಯಾತರ ಒಂದು ಬಡಾವಣೆಗೆ ಅಭಿವೃದ್ಧಿಗೋಸ್ಕರ ಏನು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ, ಮಾನ್ಯ ಸಚಿವರು, ಅದರಲ್ಲೂ ಕೂಡ ತಾರತಮ್ಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಪಟ್ಟಿಯನ್ನು ನೋಡಿದ್ರೆ ಬಹುತೇಕ ಎಲ್ಲ ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಇದು ಮಾಡಿದ್ದಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅಥವಾ JDS ಬೇರೆ ಯಾವುದೇ ಪಕ್ಷದ ಶಾಸಕರಿಗೆ ಇಲ್ಲೊಂದು ಕೊಟ್ಟಿರೋದು ಬಿಟ್ರೆ ಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಇಲ್ಲ. ನಾನು ಹೇಳ್ತಕ್ಕಂಥದ್ದು ತಮ್ಮ ಮುಖೇನ ಮಾನ್ಯ ಸಚಿವರಿಗೆ, ಅಲ್ಪಸಂಖ್ಯಾತರು ಕ್ಷೇತ್ರವಾರು ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ದೇನೆ ಎಲ್ಲರೂ ಕೂಡ ಸಮಾನವಾಗಿ ಹಂಚಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಆ ಕಾಲೋನಿಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದರಲ್ಲಿ ರಾಜಕಾರಣ ಮಾಡೋದನ್ನು ಬಿಟ್ಟು ಮೊನ್ನೆ ತಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ, ಬೇರೆ ಎಲ್ಲ ಕ್ಷೇತ್ರಗಳು ಅಂದರೆ ಕಾಂಗ್ರೆಸ್ ಶಾಸಕರು ಬಿಟ್ಟು ಬೇರೆ ಪಕ್ಷ ಶಾಸಕರು ಕೂಡ ಅಲ್ಪಸಂಖ್ಯಾತರ ಅನುದಾನದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಈಗ ತಾನೇ ಹೇಳಿದ್ರು 1,000 ಕೋಟಿಯನ್ನ ಅಲ್ಪಸಂಖ್ಯಾತರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದಾರಂತ. 1,000 ಕೋಟಿ ಬಿಡುಗಡೆ ಮಾಡಿಲ್ಲ, 1,000 ಕೋಟಿ ಆಕ್ಷನ್ ಪ್ಲಾನ್ ಮಾಡಿರೋದು. ಬಜೆಟಲ್ಲಿ ನಾವು ಬಜೆಟಲ್ಲಿ ಕೊಟ್ಟಿರೋದು ಗ್ರ್ಯಾಂಡ್ 250 ಕೋಟಿ ಕೊಟ್ಟಿದ್ದಾರೆ. PDPಯಲ್ಲಿ 50 ಕೋಟಿ, ಟೋಟಲ್ 300 ಕೋಟಿ. ಅದ್ರಲ್ಲಿ ರಿಲೀಸ್ ಆಗಿರೋದು ಬರೇ 165 ಕೋಟಿ. ಅಂದರೆ 1,000 ಕೋಟಿ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ. 3 ವರ್ಷಕ್ಕೋಸ್ಕರ ಅಂತ 1,000 ಕೋಟಿಗೆ ಆಕ್ಷನ್ ಪ್ಲಾನ್ ಮಾಡಿದ್ದೀವಿ. ದುಡ್ಡು ಯಾವುದು ಬಿಡುಗಡೆ ಮಾಡಿಲ್ಲ. ದುಡ್ಡು ಬಿಡುಗಡೆ ಮಾಡೋದು ಬರೇ 165 ಕೋಟಿ ಮಾತ್ರ ಬಿಡುಗಡೆ ಮಾಡಿರೋದು. ಆಮೇಲೆ ಟೋಟಲ್ ತಮ್ಮ ಮಾತಿಗೆ ನಾನು ಹೇಳ್ತೀನಿ, ತಾವು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇರೋದು. ತಾವು ಹೇಳಿದ್ರಿ ರೈತರಿಗೆ ಬಿಟ್ಟು ಬರೀ ಅಲ್ಪಸಂಖ್ಯಾತರಿಗೆ ಸರ್ಕಾರ ಮಾಡ್ತಾ ಇದ್ದಾರೆ. ಟೋಟಲ್ ಬಜೆಟ್ ನಾವು ಕೊಟ್ಟಿರೋದು 3,71,000 ಕೋಟಿದಲ್ಲಿ ನಾಟ್ ಇವನೇ 1% ತಗೊಂಡಿದ್ದಾರೆ ಅಲ್ಪಸಂಖ್ಯಾತರು. ನಾಟ್ ಇವನೇ 1%. ಅದು ನಿಮ್ ಗಮನಕ್ಕೆ ತರ್ತಾ ಇರೋದು. ತಾವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲ ನಾನು ಹೇಳ್ತಾ ಇಲ್ಲ. 1% ಕೊಡ್ತಾ ಇಲ್ಲ ಅಂದ್ರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಆಕ್ಷನ್ ಪ್ಲಾನ್ ಮಾಡಿರೋದು 1,000 ಕೋಟಿ, 1,000 ಕೋಟಿ ರಿಲೀಸ್ ಮಾಡಿಲ್ಲ. ರಿಲೀಸ್ ಆಗಿರೋದೇ 165 ಕೋಟಿ. ತಾವು ಆಮೇಲೆ ತಾರತಮ್ಯ ಮಾಡ್ತಾ ಇದ್ದೀರಾ, ಬರೀ ಕಾಂಗ್ರೆಸ್ MLAಗಳು ಕೊಡ್ತಾ ಇದ್ದೀರಾ, BJP MLAಗಳು ಕೊಡ್ತಾ ಇಲ್ಲ ಅಂತ ಹೇಳಿದ್ವಿ. ನಾವೇನ್ ಮಾಡ್ತಾ ಇದ್ವಿ, ಮೈನಾರಿಟೀಸ್ ಕಾಲೋನಿ ಎಲ್ಲೆಲ್ಲಿದೆ ABC ಅಂತ ಕ್ಯಾಟಗರಿ ಮಾಡಿದ್ದೀವಿ. ಅಂದ್ರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ, ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ ಆ ಕಡೆ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದಲ್ಲೂ ಕಾಂಗ್ರೆಸ್ಸಲ್ಲೂ ಕೊಟ್ಟಿದ್ದೀವಿ, BJPಯಲ್ಲೂ 29 ಜನಕ್ಕೆ ಕೊಟ್ಟಿದ್ದೀನಿ, JDS ಅವ್ರನ್ನ 8 ಜನಕ್ಕೆ ಕೊಟ್ಟಿದ್ದೀನಿ. ಅದು ನಿಮಗೂ 5 ಕೋಟಿ ಕೊಟ್ಟಿದ್ದೀನಿ, ನಮ್ಮ ಅಶೋಕ್ ಅವ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಸಾಹೇಬ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ. 29 ಜನಕ್ಕೆ ಇಟ್ಟಿದ್ದೀನಿ. ಈಗ ಯಾರು MLAಗಳು ಬಂದು ಕೇಳ್ಕೊಂಡಿಲ್ಲ ಅಂದ್ರೆ ನೋಡಿ, ನನ್ ಕೊಟ್ಟಿ ನಿಮ್ಗೆ ಅದೇ ನಿಮ್ಮ ಮಾತಿಗೆ ಬರ್ತಾ ಇರೋದು. ನಿಮ್ಮ ಮಾತಿಗೆ ಬರ್ತಾ ನಾನು ಬರ್ತೀನಿ, 1 ನಿಮಿಷ ಕೇಳಿ. ನಿಮ್ಮ ಮಾತಿಗೆ ಬರ್ತಾ ಇರೋದು. ಈಗ ಬಹಳ ಜನ ಕೇಳಿ ಸರ್, ನಾನು ಹೇಳ್ತೀನಿ. ಈಗ ಉಡುಪಿ MLA ಕ್ವಶನ್ಗೆ ಸಂಬಂಧಪಟ್ಟ ಉತ್ತರ ಈಗ ಸದಸ್ಯರು ಪ್ರಶ್ನೆಗೆ 1 ನಿಮಿಷ ಅವರು ಮನವರಿಕೆ ಮಾಡಿ ಕೊಡ್ತಾರೆ. 1,20,000 ಮತದಾರರ ಅಲ್ಪಸಂಖ್ಯಾತರು. ಓಕೆ, ನಾನು ಕೂಡ ದೇವದುರ್ಗ ಕೇಳಿದ್ದೆ, ನನಗೂ ಕೊಟ್ಟಿದ್ದೆ. ಕೂತ್ಕೊಳ್ಳಿ. ಈಗ 1 ನಿಮಿಷ. ಈಗ ಅಲ್ಪಸಂಖ್ಯಾತರಿಗೂ ನೀವು ವಂಚನೆ ಮಾಡಿದಿರಿ. ಈಗ ಮಾನ್ಯ ಸದಸ್ಯರು ಕೂಡ ಅದು ಬಜೆಟ್ ಅಲ್ಲಿ ಮಾತಾಡಿ, ಕೊಡೋದಿಲ್ಲ. ಬಜೆಟ್ ಅಲ್ಲಿ ಮಾತಾಡಿದ ಕ್ವಶನ್ ಅವರ್, ಬಜೆಟ್ ಅಲ್ಲಿ ಮಾತಾಡಿ, ಇದು ಕ್ವಶನ್ ಅವರ್. ವಿಜಯೇಂದ್ರ ಕೇಳಿ. ಮಾನ್ಯ ಅಧ್ಯಕ್ಷೆ, ನಮ್ಮ ಸದಸ್ಯರು ಯತ್ನಾಳ್ ಸಾಹೇಬ್ರು ಎಲ್ಲಾರ್ಗೂ ಕೊಟ್ಟಿದ್ದೀರಿ, ನನ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ನೀವು ಕೊಡ್ಬೇಕಾ ದುಡ್ಡು, ಬೇಕಾ ಗ್ರ್ಯಾಂಡ್? ಮುಸ್ಲಿಂ ತಾವು MLA ಆಯ್ಕೆ ಆದ್ಮೇಲೆ
ಯಾವ ಬುರ್ಕ ಆಗಿರೋ ಮಿನಿಸ್ಟರ್ ಅವರೇ, ನೀವು ಕ್ವಶನ್ ಉತ್ತರ ಕೊಡಿ. ನಾವು ಮುಸ್ಲಿಂ ಮಿನಿಸ್ಟರ್ ಕೆಲಸ ಅವರೇ, ಮಾಡೋದು ಕ್ವಶನ್ ಹೆಂಗ್ ನಾವು ಉತ್ತರ ಕೊಡೋದು ಕೊಡಿ. ನೀವು ಹೇಳಿ, ಹೆಂಗ್ ಕೊಡೋದು ಹೇಳಿ ನೀವು, ಹೆಂಗ್ ಕೊಡೋದು ನಾವು ನಿಮ್ ಕ್ಷೇತ್ರದಲ್ಲಿ ಕೊಡ್ಲೇಬೇಕಲ್ವಾ? ಅಲ್ಲ, ಅಲ್ಪಸಂಖ್ಯಾತರು ಕೊಡ್ಲೇಬೇಕಲ್ವಾ? ಮುಸ್ಲಿಂ ಬುರ್ಕ ಯಾವ ವಿಜಯೇಂದ್ರ ಆಯ್ತು. ಸರ್ಕಾರ ಅವರೇ ಎಮ್ಎಲ್ಎ ಆದ್ಮೇಲೆ ವಿಜಯೇಂದ್ರ ಹೆಂಗ್ ಅನುದಾನ ಕೊಡ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಅವ್ರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಅವ್ರು ದುಡ್ಡು ಕೊಟ್ಟು ಕೆಲಸ ಮಾಡಲ್ಲ ಅಂತ ಅವರೇ ಹೇಳೋದು. ಮಂತ್ರಿ ಅವರೇ, ನೀವು ಸರ್ಕಾರವಾಗಿ ಮಾಡಿ, ನೀವು ಸರ್ಕಾರವಾಗಿ ಕೆಲಸ ಮಾಡಿ, ಅವ್ರೇನ್ ಮಾಡ್ಬೇಕಾ? ನೀವು ಸರ್ಕಾರ ಮಂತ್ರಿ ಅವರೇ, ಮಾಡಕ್ಕಾಗಲ್ಲ, ನೀವು ಮಾಡಿ ಅಂದ್ರೆ ಮಾಡ್ರಿ, ನೀವು ಸರ್ಕಾರವಾಗಿ ಕೆಲಸ ಮಾಡ್ರಿ. ಶಾಸಕರಾಗಿದ್ದಾರೆ ಒಂದ್ ನಿಮಿಷ ಸರ್, ಅವರು ಶಾಸಕರಾಗಿದ್ದಾರೆ, ಎಮ್ಎಲ್ಎ ಆಗಿದ್ದಾರೆ, ಅವ್ರು ಬಿಟ್ಟು ಕೆಲಸ ಮಾಡಕ್ಕಾಗಲ್ಲ. ಅವ್ರು ಹೇಳ್ಬಿಡಿ, ನಾನ್ ಮಾಡಕ್ಕಾಗಲ್ಲ ಅಂತ ನಾನು ಮಾಡ್ತೀನಿ. ನಾನು ಆಯ್ತು. ಪ್ರಶ್ನೆ ಮಾಡೋದು ನಮ್ ಕೆಲಸ, ಅವ್ರು ಕೆಲಸ ಮಾಡಿ ಪ್ರಶ್ನೆ ಮಾಡೋದು ನಮ್ ಕೆಲಸ. ಆಯ್ತು, ಈಗ ನೀವು ಕೂತ್ಕೊಳ್ಳಿ. ಈಗ ಪ್ರಶ್ನೆ ವಿಜಯೇಂದ್ರ ಪ್ರಶ್ನೆ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಉತ್ತರ ಕೊಡೋದು ಅವ್ರು. ಆಯ್ತು, ಅವ್ರ ಪ್ರಶ್ನೆ ಹೇಳ್ತಾರೆ. ಅವ್ರು ಉತ್ತರ ಕೊಡಬೇಕು. ನೀವು ಕೂತ್ಕೊಳ್ಳಿ. ಈಗ ನಮ್ಮ ಅಭಿಪ್ರಾಯ ಪ್ರಶ್ನೆ ಹೇಳಿ, ವಿಜಯೇಂದ್ರ ಪ್ರಶ್ನೆ ಹೇಳಿ. ಕೋಟಿ ಆಯ್ತು, ಅಧ್ಯಕ್ಷ ಮಾತ್ರ ಪ್ರಶ್ನೆ ಹೇಳಿ. ವಿಜಯೇಂದ್ರ ತಾವ್ ಹೇಳಿದ್ದಕ್ಕೆ ತಾನೇ ನಾನು ಹೇಳಿದ್ದ, ತಾವ್ ಹೇಳಿದ್ದಕ್ಕೆ ನಾನು ಗುರುಗಂಟೆ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.